ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಬಾಯಿ ಮತ್ತು ಕಣ್ಣುಗಳು ಒಣಗುವುದು ಯಾವ ರೋಗದ ಲಕ್ಷಣವಾಗಿದೆ? ಆಪ್ಷನ್ಸ್ ಎ ಕಿಡ್ನಿ ಸ್ಟೋನ್, ಬಿ ಶುಗರ್, ಸಿ ಬಿಪಿ, ಡಿ ಇಮ್ಯುನಿಟಿ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಇಮ್ಯುನಿಟಿ ಕೊರತೆ. ಬಾಯಿ ಮತ್ತು ಕಣ್ಣುಗಳು ಒಣಗುವುದು ಇಮ್ಯುನಿಟಿ ಕೊರತೆಯ ಲಕ್ಷಣ. ಭಾರತದಲ್ಲಿ ಅತಿ ಎತ್ತರವಾದ ಧ್ವಜಸ್ತಂಭ ಎಲ್ಲಿ ಕಂಡು ಬರುತ್ತದೆ? ಆಪ್ಷನ್ಸ್ ಎ ನವದೆಹಲಿ, ಬಿ ಅಟ್ಟಾರಿ, ಸಿ ಕರ್ನಾಟಕ, ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಬಿ ಅಟ್ಟಾರಿ. ಭಾರತದಲ್ಲಿ ಅತಿ ಎತ್ತರದ ಧ್ವಜಸ್ತಂಭ ಅಟ್ಟಾರಿಯಲ್ಲಿದೆ. ಸಿಂಹದ ಯಾವ ಅಂಗವನ್ನು ನೋಡಿ ಅದರ ವಯಸ್ಸನ್ನು ಕಂಡು ಹಿಡಿಯಬಹುದು? ಆಪ್ಷನ್ಸ್ ಎ ಚರ್ಮ, ಬಿ ಕೂದಲು, ಸಿ ಹಲ್ಲುಗಳು, ಡಿ ಉಗುರು. ಸರಿಯಾದ ಉತ್ತರ ಆಪ್ಷನ್ ಬಿ ಕೂದಲು. ಸಿಂಹದ ಕೂದಲನ್ನು ನೋಡಿ ಅದರ ವಯಸ್ಸು ಕಂಡು ಹಿಡಿಯಬಹುದು. ಶ್ರವಣಬೆಳಗೊಳದ ವಿಗ್ರಹವನ್ನು ಕೆತ್ತಿಸಿದವರು ಯಾರು? ಆಪ್ಷನ್ಸ್ ಎ ವಿಷ್ಣುವರ್ಧನ, ಬಿ ಹರಿಹರ, ಸಿ ಚಾವುಂಡರಾಯ, ಡಿ ಬುಕ. ಸರಿಯಾದ ಉತ್ತರ ಆಪ್ಷನ್ ಸಿ ಚಾವುಂಡರಾಯ. ಶ್ರವಣಬೆಳಗೊಳದ ವಿಗ್ರಹವನ್ನು ಕೆತ್ತಿಸಿದವರು ಚಾವುಂಡರಾಯ. ಬೆಳಿಗ್ಗೆ ನಿಂಬೆ ರಸ ಸೇವಿಸುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ಸ್ ಎ ಕ್ಯಾನ್ಸರ್, ಬಿ ಶುಗರ್, ಸಿ ಕಿಡ್ನಿಯಲ್ಲಿ ಕಲ್ಲು, ಡಿ ಅಲರ್ಜಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ನಿಯಮಿತವಾಗಿ ಬೆಳಿಗ್ಗೆ ಬಿಸಿ ನೀರಿಗೆ ಲಿಂಬೆ ರಸ ಹಾಕಿ ಕುಡಿಯುವುದರಿಂದ ಡಯಾಬಿಟಿಸ್ ನಿಯಂತ್ರಣದಲ್ಲಿರುತ್ತದೆ, ಕ್ಯಾನ್ಸರ್ ಬರುವುದಿಲ್ಲ. ಮೂತ್ರಪಿಂಡದಲ್ಲಿ ಕಲ್ಲುಗಳಾಗುವುದಿಲ್ಲ. ಹಾಗೆಯೇ ಇದು ಅಲರ್ಜಿಯನ್ನು ದೂರಗೊಳಿಸುವ ಶಕ್ತಿಯನ್ನು ಹೊಂದಿದೆ. ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ವಿದ್ಯುತ್ ಬಲ್ಬ್ ನಲ್ಲಿ ತಂತಿಯನ್ನು ಯಾವುದರಿಂದ ಮಾಡಲಾಗುತ್ತದೆ? ಆಪ್ಷನ್ಸ್ ಎ ನಿಕೆಲ್, ಬಿ ಕಾಪರ್, ಸಿ ಸಿಲ್ವರ್, ಡಿ ಟಂಗ್ಸ್ಟನ್. ಸರಿಯಾದ ಉತ್ತರ ಆಪ್ಷನ್ ಡಿ ಟಂಗ್ಸ್ಟನ್. ವಿದ್ಯುತ್ ಬಲ್ಬ್ ನಲ್ಲಿ ತಂತಿಯನ್ನು ಟಂಗ್ಸ್ಟನ್ ನಲ್ಲಿ ಮಾಡಲಾಗಿದೆ. ಯಾವ ದೇಶದಲ್ಲಿ ಮದುವೆ ಗಂಡಿನ ಬಟ್ಟೆಯನ್ನು ಹರಿದು ಹಾಕುತ್ತಾರೆ? ಆಪ್ಷನ್ಸ್ ಎ ಗ್ರೀಸ್, ಬಿ ಚೀನಾ, ಸಿ ಐಸ್ಲ್ಯಾಂಡ್, ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀಸ್. ಗ್ರೀಸ್ ದೇಶದಲ್ಲಿ ಮದುವೆ ಗಂಡಿನ ಬಟ್ಟೆಯನ್ನು ಹರಿದು ಹಾಕುತ್ತಾರೆ. ಮೋಟಾರು ಬೈಕ್ ಅನ್ನು ಯಾವ ದೇಶದಲ್ಲಿ ಕಂಡು ಹಿಡಿಯಲಾಯಿತು? ಆಪ್ಷನ್ಸ್ ಎ ಇಂಗ್ಲೆಂಡ್, ಬಿ ಬ್ರಿಟನ್, ಸಿ ಜರ್ಮನಿ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ. ಮೋಟಾರು ಬೈಕ್ ಅನ್ನು ಅಮೆರಿಕ ದೇಶದಲ್ಲಿ ಕಂಡು ಹಿಡಿಯಲಾಯಿತು. ಊಟವಾದ ಎಷ್ಟು ಗಂಟೆಗಳ ಬಳಿಕ ಮಾತ್ರೆಗಳನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಅರ್ಧ ಗಂಟೆ, ಬಿ 2 ಗಂಟೆ, ಸಿ 15 ನಿಮಿಷ, ಡಿ 45 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಎ ಅರ್ಧ ಗಂಟೆ. ಊಟವಾದ ಅರ್ಧ ಗಂಟೆಗಳ ಬಳಿಕ ಮಾತ್ರೆಗಳನ್ನು ಸೇವಿಸಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇಬು ತಿನ್ನುವುದರಿಂದ ಯಾವ ಸಮಸ್ಯೆ ನಿವಾರಣೆ ಆಗುತ್ತದೆ? ಆಪ್ಷನ್ಸ್ ಎ ಕೀಲು ನೋವು, ಬಿ ಅಸ್ತಮಾ, ಸಿ ಗ್ಯಾಸ್ಟ್ರಿಕ್, ಡಿ ತಲೆನೋವು.
ಸರಿಯಾದ ಉತ್ತರ ಆಪ್ಷನ್ ಡಿ ತಲೆನೋವು. ಅರ್ಧ ತಲೆನೋವು ಅಂದರೆ ಮೈಗ್ರೇನ್ ಅಂತ ತಲೆನೋವಿನಿಂದ ಬಳಲುತ್ತಿರುವವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದ ತಕ್ಷಣ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಸೇಬನ್ನು ತಿನ್ನುತ್ತಾ ಬಂದರೆ ಕ್ರಮೇಣ ಅರ್ಧ ತಲೆನೋವು ಕಡಿಮೆ ಆಗಿ ಮೈಗ್ರೇನ್ ಅಂತ ಸಮಸ್ಯೆಗಳಿಂದ ದೂರ ಉಳಿಯಬಹುದು. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.